ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರು. ಮಹಾಭಾರತಕ್ಕೆ ಸ್ವಾಗತ. ಅರಗಿನ ಮನೆಯಲ್ಲಿ ಪಾಂಡವರನ್ನು ಕೊಲ್ಲುವ ಯತ್ನ. ಪಾಂಡವರು ವಾರಣಾಮತಕ್ಕೆ ಬರಲು ಅದನ್ನು ತಿಳಿದು ಅಲ್ಲಿಯ ಜನರು ತುಂಬ ಸಂತೋಷಪಟ್ಟು ಮಂಗಳ ವಸ್ತುಗಳೊಡನೆ ಅವರನ್ನು ಎದುರುಗೊಂಡು ಜಯಘೋಷದಿಂದ ಬರಮಾಡಿಕೊಂಡರು. ಪರಸ್ಪರ ಯೋಗಕ್ಷೇಮ ಕುಶಲ ಪ್ರಶ್ನೆಗಳಾದ ಮೇಲೆ ಪಾಂಡವರು ಊರನ್ನು ಪ್ರವೇಶ ಮಾಡಿ ನಗರಾಧಿಕಾರಿಗಳನ್ನು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರಮುಖರನ್ನು ಅವರವರ ಮನೆಯಲ್ಲಿ ಕಂಡು ಅವರನ್ನು ಗೌರವಿಸಿ ಪ್ರತಿಯಾಗಿ ಗೌರವವನ್ನು ಪಡೆದರು. ಅನಂತರ ಪುರೋಚನನು ಏರ್ಪಡಿಸಿದ್ದ ಬಿಡಾರಕ್ಕೆ ಹೋಗಲು ಅಲ್ಲಿ ಊಟ, ತಿಂಡಿ, ಅಸನ ಶಯನಗಳೆಲ್ಲವೂ ಸಿದ್ಧವಾಗಿದ್ದವು. ಅಲ್ಲಿಗೆ ಪಟ್ಟಣಿಗರು ಬಂದು ಅವರನ್ನು ಸೇವಿಸುತ್ತಿದ್ದರು. ಹೀಗೆ 10 ರಾತ್ರಿ ಕಳೆಯಲು ಮಂಗಳ ಮಂದಿರವೆಂಬ ಹೆಸರಿಟ್ಟಿದ್ದ ಆ ಮಂದಿರಕ್ಕೆ ಪುರೋಚನನು ಅವರನ್ನು ಕರೆದುಕೊಂಡು ಹೋದನು. ಪಾಂಡವರು ಆ ಮನೆಗೆ ಹೋದ ಸ್ವಲ್ಪ ಕಾಲದಲ್ಲಿಯೇ ವಿದುರನಿಗೆ ಆಪ್ತನಾಗಿದ್ದ ನೆಲತೋಡುವವನೊಬ್ಬನು ಪಾಂಡವರನ್ನು ರಹಸ್ಯವಾಗಿ ಕಂಡು, ನಾನು ವಿದುರನಿಂದ ಬಂದಿದ್ದೇನೆ, ಗೋಪ್ಯವಾಗಿ ಪಾಂಡವರಿಗೆ ಸಹಾಯ ಮಾಡು ಹೋಗು ಎಂದು ನನ್ನನ್ನು ಕಳುಹಿಸಿದ್ದಾನೆ. ನಾನು ಅಗತೆಯನ್ನು ಬಲ್ಲವನು. ನನ್ನಿಂದ ನಿಮಗೇನಾಗಬೇಕಾಗಿದೆ ಹೇಳಿದರೆ ಮಾಡಿಕೊಡುತ್ತೇನೆ. ಇದೇ ಬಹುಳ ಚತುರ್ದಶಿಯ ರಾತ್ರಿ ಪುರೋಚನನು ಈ ಮನೆಯ ಬಾಗಿಲಿಗೆ ಬೆಂಕಿಯಿಟ್ಟು ಹೊತ್ತಿಸುತ್ತಾನೆ. ನೀವು, ನಿಮ್ಮ ತಾಯಿಯು ಸುಟ್ಟು ಹೋಗಬಹುದೆಂದು ದುರ್ಯೋಧನನ ಏರ್ಪಾಡು. ವಿದುರನು ಗುಪ್ತ ಭಾಷೆಯಲ್ಲಿ ನಿನಗೆ ಹೇಳಿದನಂತೆ. ಅದಕ್ಕೆ ನೀನು ಹೌದು, ಹಾಗೆಯೇ ಎಂದು ಉತ್ತರ ಕೊಟ್ಟೆಯಂತೆ. ಇದೇ ನನ್ನನ್ನು ನಂಬಲು ಬೇಕಾದ ಗುರುತು ಎಂದನು. ಅದಕ್ಕೆ ಧರ್ಮರಾಜನು, ಅಯ್ಯ, ನೀನು ವಿದುರನಿಗೆ ಆಪ್ತನಾದ ಸ್ನೇಹಿತನೆಂದು ನಾನು ಗುರುತಿಸಿದೆ. ತಿಳಿದವನಿಗೆ ವಿಶೇಷ ಗುರುತಿನ ಅವಶ್ಯಕತೆ ಏನೂ ಇಲ್ಲ. ನಮಗೆ ವಿದುರನು ಹೇಗೋ ನೀನು ಹಾಗೆಯೇ. ನೀನು ನಮ್ಮನ್ನು ಈ ಆಪತ್ತಿನಿಂದ ದಾಟಿಸಬೇಕು. ಈ ಉರುವಲು ಮನೆಯನ್ನು ದುರ್ಯೋಧನನು ನಮಗಾಗಿಯೇ ಪುರೋಚನನಿಂದ ಮಾಡಿಸಿದನೆಂದು ನನಗೆ ತೋರುತ್ತದೆ. ಅವನು ಆಗಾಗ ನಮಗೆ ಕಿರುಕುಳ ಕೊಡುತ್ತಲೇ ಇರುತ್ತಾನೆ. ನಾವು ಸುಟ್ಟು ಹೋಗಿಬಿಟ್ಟರೆ ಅವನ ಇಷ್ಟ ಪೂರ್ತಿಯಾಗುತ್ತದೆ. ಇಲ್ಲಿನ ಆಯುಧ ಶಾಲೆಯನ್ನು ಆಯುಧಗಳಿಂದ ತುಂಬಿಸಿದ್ದಾನೆ. ಸುತ್ತಲೂ ಎತ್ತರವಾದ ಪೌಳಿಗೋಡೆ ಇದೆ. ಆದ್ದರಿಂದ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಹಾಗಿಲ್ಲ. ಇದೆಲ್ಲವನ್ನು ಮೊದಲೇ ತಿಳಿದು ವಿದುರನು ನಮಗೆ ಎಚ್ಚರಿಕೆಯನ್ನು ಕೊಟ್ಟನು. ಅವನು ಊಹಿಸಿದ್ದ ಅಪಾಯ ಬಂದೇ ಬಂದಿದೆ. ಆದ್ದರಿಂದ ನೀನು ಪುರೋಚನನಿಗೆ ತಿಳಿಯದಂತೆ ನಮ್ಮನ್ನು ಬಿಡುಗಡೆ ಮಾಡಬೇಕು ಎಂದು ಕೇಳಿಕೊಂಡರು. ಆಗಲಿ ಎಂದು ಭರವಸೆ ಹೇಳಿ ಅವನು ಕೆಲಸಕ್ಕೆ ಆರಂಭಿಸಿ ಸುತ್ತಿನ ಕಂದಕವನ್ನು ಸರಿ ಮಾಡುವವನಂತೆ ಮನೆಯೊಳಕ್ಕೆ ಬಂದು ಬಿಲವನ್ನು ಕೊರೆದು ಪುರೋಚನನು ಕಂಡಾನೆಂದು ಅದರ ಬಾಯಿಯನ್ನು ಐಬು ಕಾಣದಂತೆ ಮುಚ್ಚಿದನು. ಹೀಗೆ ಸಿದ್ಧವಾದ ಮನೆಯಲ್ಲಿ ಪಾಂಡವರು ರಾತ್ರಿ ಹೊತ್ತು ಆಯುಧವಿಟ್ಟುಕೊಂಡು ವಾಸಿಸುತ್ತಿದ್ದರು. ಹಗಲು ಹೊತ್ತು ಬೇಟೆಯ ನೆಪದಲ್ಲಿ ಹೊರಗೆ ತಿರುಗುತ್ತಿದ್ದರು. ನಂಬಿಕೆ ಇಲ್ಲದಿದ್ದರೂ ನಂಬಿಕೆ ಇದ್ದಂತೆ, ಅತೃಪ್ತರಾಗಿದ್ದರೂ ತೃಪ್ತರಾಗಿದ್ದಂತೆ ನಟಿಸುತ್ತಾ ಪುರೋಚನನನ್ನು ವಂಚಿಸಿ ಮುಳ್ಳಿನ ಮೇಲೆ ಇದ್ದಂತೆ ಇದ್ದರು. ಅವರು ಮಾಡಿಕೊಂಡಿದ್ದ ಹಂಚಿಕೆ ಆ ಅಗತೆಯವನೊಬ್ಬನಿಗೆ ಹೊರತು ಹೊರಗಿನವರೊಬ್ಬರಿಗೂ ತಿಳಿಯದು. ಪಾಂಡವರು ಆ ಮನೆಯಲ್ಲಿ ಸುಮಾರು 1 ವರ್ಷ ಕಾಲ ಸಮಾಧಾನದಿಂದಿದ್ದದ್ದನ್ನು ನೋಡಿದ ಪುರೋಚನನನು ಅವರಿಗೆ ಯಾವ ವಿಧವಾದ ಸಂದೇಹವೂ ಉಂಟಾಗಲಿಲ್ಲವೆಂದು ಭಾವಿಸಿಕೊಂಡು ಸಂತೋಷಪಟ್ಟನು. ಅವನ ಸಂತೋಷವನ್ನು ನೋಡಿ ಯುಧಿಷ್ಠರನು ತನ್ನ ತಮ್ಮಂದಿರನ್ನು ಕರೆದು, ಈ ಪಾಪಿಷ್ಠನಾದ ಪುರೋಚನನು ನಾವು ನಂಬಿ ನಿಶಂಕರಾಗಿದ್ದೇವೆಂದು ತಿಳಿದುಕೊಂಡು ತಾನೇ ಮೋಸ ಹೋಗಿದ್ದಾನೆ. ಆದ್ದರಿಂದ ನಾವು ತಪ್ಪಿಸಿಕೊಂಡು ಹೋಗುವುದಕ್ಕೆ ಇದು ತಕ್ಕ ಕಾಲ. ನಾವು ಹೊರಡುವುದಕ್ಕಿಂತ ಮುಂಚೆ ಆಯುಧ ಶಾಲೆಗೆ ಬೆಂಕಿ ಇಟ್ಟು ಒಳಗಿರುವ ಪುರೋಚನನನ್ನು ಸುಡಬೇಕು ಮತ್ತು ನಮಗೆ ಬದಲಾಗಿ ಇನ್ನಾರಾದರೂ 6 ಜನರನ್ನು ಇಲ್ಲಿ ಇರಿಸಬೇಕು ಎಂದು ಹೇಳಿದನು. ಕುಂತಿಯು ಅಂದು ದಾನದ ನೆಪದಲ್ಲಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿಸಿದಳು. ರಾತ್ರಿ ಬಹುಜನ ಮುತ್ತೈದೆಯರು ಅಲ್ಲಿಗೆ ಬಂದು ಊಟ ಮಾಡಿಕೊಂಡು ಹೊರಟು ಹೋದರು.
ಒಬ್ಬ ಬೇಡತಿಯು ಅವಳ 5 ಜನ ಮಕ್ಕಳು ಕಾಲಪ್ರೇರಣೆಯಿಂದ ಊಟವನ್ನು ಹುಡುಕಿಕೊಂಡು ಅಕಸ್ಮಾತಾಗಿ ಅಲ್ಲಿಗೆ ಬಂದು ತಿಂದು ಕುಡಿದು ಅಮಲೇರಿ ಮೈಮೇಲೆ ಪ್ರಜ್ಞೆಯಿಲ್ಲದೆ ಅದೇ ಮನೆಯಲ್ಲಿಯೇ ಬಿದ್ದುಕೊಂಡಿದ್ದರು. ರಾತ್ರಿ ಸರಿಹೊತ್ತಿನಲ್ಲಿ ಎಲ್ಲರೂ ನಿದ್ರೆಯಲ್ಲಿರಲು ಗಾಳಿ ಎದ್ದ ಸಮಯವನ್ನು ನೋಡಿ ಭೀಮಸೇನನು ಪುರೋಚನನು ಮಲಗಿದ್ದ ಸ್ಥಳವನ್ನು ಹೊತ್ತಿಸಿಬಿಟ್ಟನು. ಕೂಡಲೇ ಮಹಾಶಬ್ದವು ಜ್ವಾಲೆಯೂ ಉಂಟಾದವು. ಪುರಜನರು ಎಚ್ಚರವಾಗಿ ಬಂದು ನೋಡಿ ಮನೆಯ ಸುತ್ತಲೂ ನಿಂತು ಈ ಪಾಪಿ ದುರ್ಯೋಧನನ ಮಾತಿನಂತೆ ಈ ಮನೆಯನ್ನು ಕಟ್ಟಿಸಿ ಸುಡಿಸಿ ತನಗೂ ಮೃತ್ಯುವನ್ನು ತಂದುಕೊಂಡ ಧೃತರಾಷ್ಟ್ರನ ಬುದ್ಧಿ ಸ್ವಲ್ಪವೂ ಚೆನ್ನಾಗಿಲ್ಲ. ಇಂಥ ನಿರ್ಮಲ ಗುಣವುಳ್ಳ ನಿರಪರಾಧಿ ಹುಡುಗರನ್ನು ಹೀಗೆ ನಂಬಿಸಿ ಸುಡಿಸಿದನಲ್ಲ ಎಂದು ಮುಂತಾಗಿ ರಾತ್ರಿಯೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು. ಪಾಂಡವರು ಯಾರಿಗೂ ಕಾಣದಂತೆ ಬಿಲದಿಂದ ಹೊರಹೊರಟರು. ಒಂದು ಕಡೆ ನಿದ್ರೆ, ಇನ್ನೊಂದು ಕಡೆ ಹೆದರಿಕೆ, ಜೊತೆಯಲ್ಲಿ ತಾಯಿ ಬೇರೆ ಇದ್ದಳು. ಆದ್ದರಿಂದ ಅವರು ಬೇಗ ಹೋಗಲಾಗಲಿಲ್ಲ. ಆಗ ಭೀಮಸೇನನು ತಾಯಿಯನ್ನು ಹೆಗಲ ಮೇಲೆ ಹತ್ತಿಸಿಕೊಂಡು ನಕುಲ ಸಹದೇವರನ್ನು ಸೊಂಟದ ಮೇಲೆ ಕೂರಿಸಿಕೊಂಡು ಕೈಯಲ್ಲಿ ಯುಧಿಷ್ಠರ ರಾಜನನ್ನು ಹಿಡಿದುಕೊಂಡು ದಾರಿಯಲ್ಲಿ ಮರಗಳಾಗಲಿ ದಿಣ್ಣೆಗಳಾಗಿ ಸಿಕ್ಕಿದರೆ ಅವುಗಳನ್ನು ಒದೆದು ಕೆಡವುತ್ತಾ ವಾಯುವೇಗದಿಂದ ಓಡಿದನು. ರಾತ್ರಿ ಕಳೆದು ಬೆಳಗಾದ ಕೂಡಲೇ ಪುರಜನರು ಬಂದು ಬೆಂಕಿಯನ್ನು ಆರಿಸಲು ಆ ಮನೆಯು ಅರಗಿನದೆಂದು ಅದರಲ್ಲಿ ಪುರೋಚನನು ಸಿಕ್ಕಿ ಸತ್ತು ಹೋಗಿದ್ದನೆಂದು ಗೊತ್ತಾಯಿತು. ಪಾಂಡವರನ್ನು ಕೊಲ್ಲುವುದಕ್ಕೋಸ್ಕರವೇ ದುರ್ಯೋಧನನು ಈ ಏರ್ಪಾಡನ್ನು ಮಾಡಿದ್ದನೆಂದು ಅವರು ನಿರ್ಧರಿಸಿದರು. ಇದು ಧೃತರಾಷ್ಟ್ರನಿಗೂ ತಿಳಿಯಿತು. ಬೆಂಕಿಯನ್ನು ಹುಡುಕಲು ಬೇಡತಿಯು ಮತ್ತು ಅವಳ 5 ಮಕ್ಕಳ ಕರಿಕಾದ ದೇಹಗಳು ಸಿಕ್ಕಿದವು. ಈ ಮಧ್ಯೆ ಅಗೆತದವನು ಹುಡುಕುತ್ತಿರುವವನಂತೆ ನಟಿಸುತ್ತಾ ಯಾರಿಗೂ ಕಾಣದಂತೆ ಬಿಲದೊಳಕ್ಕೆ ಮಣ್ಣು ನೂಕಿ ಅದನ್ನು ಮುಚ್ಚಿಬಿಟ್ಟನು. ಪುರೋಚನನು ಪಾಂಡವರು ಸುಟ್ಟು ಹೋದ ವರ್ತಮಾನ ಬರಲು ಧೃತರಾಷ್ಟ್ರನು ತುಂಬ ಗೋಳಾಡಿದನು. ತನ್ನ ತಮ್ಮ ಪಾಂಡುವು ಅಂದು ಸಾಯಲಿಲ್ಲ. ಆ ಶೂರ ಹುಡುಗರು ಅವರ ತಾಯಿಯೂ ಸತ್ತಿದ್ದರಿಂದ ಇಂದು ಅವನು ಸತ್ತಂತಾಯಿತು. ವಾರಣಾಮತಕ್ಕೆ ಬೇಗ ಹೋಗಿ ಅವರಿಗೆ ಸಂಸ್ಕಾರ ನಡೆಸಿ ಅವರ ಜೊತೆಯಲ್ಲಿ ಇನ್ನು ಯಾರು ನಮ್ಮ ಕಡೆಯವರು ಸಿಕ್ಕಿ ಸತ್ತಿದ್ದರೂ ಅವರಿಗೂ ಊರ್ಧ್ವ ಸಂಸ್ಕಾರಗಳನ್ನು ನಡೆಸಿ ಹಣವನ್ನು ಧಾರಾಳವಾಗಿ ವೆಚ್ಚ ಮಾಡಿ ಅವರಿಗೆ ಹಿತವಾಗುವುದನ್ನು ಏನೇನು ಮಾಡಬಹುದೋ ಎಲ್ಲವನ್ನೂ ಮಾಡಿ ಎಂದು ಆಜ್ಞೆ ಮಾಡಿ ತಾನು ತರ್ಪಣಾದಿಗಳನ್ನು ಕೊಟ್ಟನು. ಕೌರವರೆಲ್ಲರಿಗೂ ಗೋಳಾಡಿದರು. ವಿದುರನೇ ಅಷ್ಟಾಗಿ ಶೋಕವನ್ನು ತೋರಿಸಲಿಲ್ಲ, ಏಕೆಂದರೆ ಅವನು ಬಲ್ಲ ಸಂಗತಿಯೇ ಬೇರೆಯಾಗಿತ್ತು. ಅತ್ತ ಪಾಂಡವರು ದಕ್ಷಿಣಾಭಿಮುಖವಾಗಿ ಹೋಗುತ್ತಾ ನಕ್ಷತ್ರದ ಬೆಳಕಿನಲ್ಲಿ ಬೇಗ ಪ್ರಯಾಣ ಮಾಡಿ ದಟ್ಟವಾದ ಅರಣ್ಯವನ್ನು ಸೇರಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.